ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅನಿಲ್ ಡೈಲಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತು ನಿಮಗೆ ಗೊತ್ತಲ್ವಾ, ಮೊನ್ನೆ ವ್ಲಾಗ್ ಹಾಕಿದ್ದೆ ನಾನು ಅಮ್ಮನ ಮನೆಗೆ ಬಂದಿದ್ದೆ ಅಂತ. ಸೊ ಅವತ್ತಿಂದೇ ವ್ಲಾಗ್ ಇದು. ಅಂದರೆ ಸ್ವಲ್ಪ ಎಡಿಟಿಂಗ್ ಮಾಡಿದ್ದೀನಿ, ಸ್ವಲ್ಪ ಕ್ಲಿಪ್ಪಿಂಗ್ನ ಹಾಕಿದ್ದೀನಿ ಅಷ್ಟೇ. ಬಂದಿದ್ದ ದಿನದ ವೀಡಿಯೋ ಇದು. ಆಚೆ ಎಲ್ಲ ಓಡಾಡ್ಕೊಂಡು ಬರೋಣ ಅಂತ ಬಂದಿದ್ದೆ ನಮ್ಮ ಸೈಟ್ ಹತ್ರ. ಅಂದರೆ ಸ್ವಲ್ಪ ದೂರ ಅಷ್ಟೇ, ಒಂದು 10-15 ಹೆಜ್ಜೆ ಇಟ್ರೇ ಪಕ್ಕ ಸೈಟ್ ಇದೆ. ಅಲ್ಲಿ ಸಿಂಪಲಾಗಿ ಒಂದು ಮನೆಯನ್ನು ಕಟ್ಟಿದ್ದಾರೆ. ಅದಕ್ಕಿನ್ನೂ ಏನು ಅಂದರೆ ನೋಡಿ, ಅಲ್ಲಿ ಕಂಪ್ಲೀಟ್ ಆಗಿಲ್ಲ, ಇನ್ಕಂಪ್ಲೀಟ್ ಇದೆ. ಸದ್ಯಕ್ಕೆ ಇವಾಗ ಹಳೆ ಮನೇಲೇ ಇರೋದು ನಾವು. ನಮ್ಮ ಹಸು ನೋಡೋಣ ಅಂತ ಬಂದೆ, ಅದು ನೋಡಿದ್ರೆ ತಿವಿಯೋಕ್ಕೆ ಬಂದ್ಬಿಡೋದ. ಹಿಂದೆ ಓಡ್ಬಿಟ್ಟೆ ನಾನಂತೂ. ನೆಕ್ಸ್ಟ್ ಡೇ ಮಾರ್ನಿಂಗು ಎದ್ದಾಯಿತು. ನನ್ನ ಮಗ ಇದರಲ್ಲೇ ನಾನು ಮಲಗಿಸೋದು ಅವನ್ನ. ಇಲ್ಲಿ ಬಂದರೆ ಸ್ವಲ್ಪ ಸೊಳ್ಳೆಗಳು ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಜಿಪ್ ಲಾಕ್ ಮಾಡಿ ಮಲಗಿಸ್ತೀನಿ. ಆಲ್ರೆಡಿ ಆಚೆಗೆ ಎತ್ಕೊಂಡು ಹೋಗಿದ್ರು ನಮ್ಮಪ್ಪ. ಎಳೆ ಬಿಸಿಲು ಬಂದಿತ್ತಲ್ಲ, ಕಾಯಿಸ್ತಾಯಿದ್ರು. ಸೊ ಆಚೆ ಕಡೆ ತಾತನ ಜೊತೆ ಆಟ ಆಡ್ಕೊಂಡು ಕೂತಿದ್ದ ನನ್ನ ಮಗ. ನಾನು ಅಲ್ಲೇ ಹೊರಗಡೆ ಹೋಗೋಣ ಅಂತ ಹೊರಟೆ. ಆಚೆ ಎಲ್ಲ ನೋಡಿಕೊಂಡು, ಮತ್ತು ಇದು ಸುತ್ತ ನಮ್ಮ ಮನೆ ಹತ್ರ ಇರೋದೆಲ್ಲ ಫುಲ್ ನಮ್ಮ ಅಣ್ಣ ತಮ್ಮಂದ್ರ ಮನೆಗಳೇ. ನಮ್ಮ ಅಪ್ಪನ ಜೊತೆ 6 ಜನ ಗಂಡ್ಮಕ್ಳು, 4 ಜನ ಅತ್ತೆಯಂದರು, ಒಟ್ಟು 10 ಜನ, ದೊಡ್ಡ ಫ್ಯಾಮಿಲಿ. ಹಂಗಾಗಿ ಸುತ್ತ ಆ ಮನೆಗಳೇ ಇರೋದು. ದೊಡ್ಡಪ್ಪಂದರು ಚಿಕ್ಕಪ್ಪನ ಮಕ್ಕಳೆಲ್ಲ ಜಾಸ್ತಿ ಜನ ನನಗೆ. ಮನೆ ಹಿಂದೆ ಈ ಥರ ಇದೆ. ಫುಲ್ಲು ಅದೇ ಶೀಟೆಲ್ಲ ಹಾಕಿದ್ದಾರೆ, ಅದಕ್ಕಿನ್ನ ಏನು ಕಂಪ್ಲೀಟ್ ಮಾಡಿಲ್ಲ. ಪಕ್ಕದ ಮನೆಯವರು ಕೂಡ ಮನೆ ಕಟ್ತಿದ್ದಾರೆ ಅನಿಸುತ್ತೆ, ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ನಮ್ಮಮ್ಮ ಏನೇನೋ ಸುಮಾರು ಗಿಡಗಳು ಹಾಕಿದ್ರು ಮನೆ ಹಿಂದೆ. ಬಟ್ ಎಲ್ಲ ಇವಾಗ ಬೇಸಿಗೆ ಅಲ್ವಾ, ಎಲ್ಲ ಒಣಗೋಗಿದೆ, ಜಾಸ್ತಿ ಏನೂ ಇಲ್ಲ. ಕರಿಬೇವಿನ ಸೊಪ್ಪು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಪ್ರತಿ ಸಲನೂ ಅಷ್ಟೇ, ಅವರು ತರಕಾರಿಗಳೆಲ್ಲ ಬೆಳ್ಕೋತಾರೆ. ಹಿಂದೆನೇ ಮನೆ ಹತ್ರ ಸೈಟ್ ಇದೆ ಅಲ್ವಾ, ಅಲ್ಲಿ ಬೆಳ್ಕೋತಾರೆ ಮನೆಗಾಗೋ ಅಷ್ಟು. ಒಟ್ನಲ್ಲಿ ಚೆನ್ನಾಗಿರುತ್ತೆ. ಹೂವಿನ ಗಿಡ ಎಲ್ಲ ಹಾಕಿತ್ತು ಅಮ್ಮ, ಬಟ್ ಯಾವೂ ಇಲ್ಲ ಅಲ್ಲಿ, ಎಲ್ಲ ಹೋಗ್ಬಿಟ್ಟಿದೆ. ಬೇಸಿಗೆ ಬಿಸಿಲು ಸ್ಟಾರ್ಟ್ ಆಯ್ತಲ್ಲ, ಇನ್ನೇನು ಫೆಬ್ರವರಿ ಹತ್ತತ್ರ ಎಂಡಿಂಗ್ ಬರ್ತಾ ಫುಲ್ಲು ಬೇಸಿಗೆ ಫುಲ್ಲು ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗೆಯೇ ನನ್ನ ತಮ್ಮ ಮತ್ತು ಅಣ್ಣ ತಮ್ಮದಿರೆಲ್ಲ ಜಾಸ್ತಿ ಮಾಲೆ ಹಾಕ್ಸ್ಕೊಂಡಿದ್ರು. ಇವಳೇ ನಮ್ಮ ತಿಮ್ಮಿ, ನಮ್ಮ ಅಕ್ಕ, ನಮ್ಮ ದೊಡ್ಡಪ್ಪನ ಮಗಳು. ನಮ್ಮ 6 ಜನ ಮನೆಗೆ ಇವಳೇ ಫಸ್ಟ್ನೇ ಅಕ್ಕ. ಅದಾದಮೇಲೆ ಇನ್ನೊಬ್ಳು ಚಿಕ್ಕಪ್ಪನ ಮಗಳು ದೊಡ್ಡವಳು, ಆಮೇಲೆ ನಾನು 3ನೇವಳು. ಅವರು ನಮ್ಮ 3ನೇ ದೊಡ್ಡಪ್ಪ. ಏನೋ ಚಕ್ಲಿ ಮಾಡ್ತಾಯಿದ್ರು, ಅಣ್ಣ ಎಲ್ಲ ಹೋಯ್ತಿದ್ನಲ್ಲ ಅಯ್ಯಪ್ಪ ಸ್ವಾಮಿಗೆ, ಅದಕ್ಕೇ. ಇವರು ನಮ್ಮ ದೊಡ್ಡಮ್ಮ, ಅವರು ಚಕ್ಲಿಗೆ ಉದ್ದಿನಬೇಳೆ ಎಲ್ಲ ರುಬ್ತಾರಲ್ಲ, ಅದನ್ನು ರುಬ್ತಾ ಇದ್ದಾರೆ. ನೋಡೋಣ ಅಂತ ಬಂದೆ, ಏನು ಮಾಡ್ತಾಯಿದ್ದಾಳೆ ಅಂತ. ಊರಿಂದ ಅವಾಗ ತಾನೇ ಅವಳು ಬಂದಿದ್ಲು, ಚಕ್ಲಿಗೆ ಹಿಟ್ಟು ಕಲಿಸ್ತಾಯಿದ್ಲು. ಅದಕ್ಕೆ ನೋಡಿಕೊಂಡು ಅವಳ ಜೊತೆ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೆ. ಅವಳು ನಾನು ಸಿಕ್ಕಾಬಟ್ಟೆ ಕ್ಲೋಸು. ಯಾವುದೇ ವಿಷಯ ಆದ್ರೂ ಅಷ್ಟೇ ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಚೆನ್ನಾಗಿ ಮಾತಾಡ್ತೀವಿ ಇಬ್ಬರೂ. ಚಿಕ್ಕ ವಯಸ್ಸಿಂದನೂ ಅಷ್ಟೇ ತುಂಬ ಕ್ಲೋಸು. ಅವಳು ನನಗೆ ದೊಡ್ಡವಳಾದ್ರೂ ಕೂಡ, ನನಗಿಂತ ವಯಸ್ಸಲ್ಲಿ ದೊಡ್ಡವಳಾದ್ರೂ ಕೂಡ ತುಂಬ ಕ್ಲೋಸು. ಮತ್ತು ಆ ಥರ ಏನಿಲ್ಲ, ಚೆನ್ನಾಗಿ ಮಾತಾಡ್ತೀವಿ. ಏನೇ ಒಂದು ವಿಷಯ ಆದ್ರೂ ನಾವು ಶೇರ್ ಮಾಡ್ಕೋತೀವಿ. ಚಕ್ಲಿ ಎಲ್ಲ ಮಾಡ್ತಾಯಿದ್ಲು, ಹಂಗೆ ರೇಗಿಸ್ಕೊಂಡು ಮಾತಾಡಿಕೊಂಡು ಹೋಗೋಣ ಅಂದ್ಕೊಂಡು ಅವ್ರ ಮನೆಯಲ್ಲೇ ಕೂತಿದ್ದೆ ನಾನು. ನನ್ನ ಮಗ ಮಲಗಿದ್ದ. ಮತ್ತು ಅಯ್ಯಪ್ಪ ಸ್ವಾಮಿದು ಈರುಮುಡಿ ಇದ್ದಿದ್ದು ಭಾನುವಾರ ನೈಟ್ ಇದ್ದಿದ್ದರಿಂದ ಇವರು ಶುಕ್ರವಾರನೇ ಮಾಡ್ಕೊತಾಯಿದ್ರು ತಿಂಡಿ ಎಲ್ಲನೂ. 2 ದಿನ ಮುಂಚೆನೇ ಮಾಡ್ತಾಯಿದ್ರು. ನಾವು ಶನಿವಾರ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನನ್ನ ತಮ್ಮನಿಗೆ ಅಂದರೆ ಎಲ್ಲ ಟ್ರಿಪ್ ಎಲ್ಲ ಹೋಗ್ತಾರಲ್ವ, ಸೊ ಮಾಡಿ ಕೊಟ್ಟರೆ ಅವ್ರಿಗೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ನನ್ನ ತಮ್ಮಗೆ ಸ್ವೀಟ್ ಅಂದರೆ ತುಂಬ ಇಷ್ಟ, ಅವ್ನು ಖಾರ ಇಷ್ಟಪಡಲ್ಲ. ಅದಕ್ಕೋಸ್ಕರ ಸ್ವೀಟ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆಲ್ರೆಡಿ ಮಧ್ಯಾಹ್ನ ಆಗಿತ್ತು. ನನ್ನ ಮಗಳು ಪುಳಿಯೋಗರೆ ಬೇಕು ಅಂತ ಕೂತ್ಕೊಂಡ್ಳು. ಅವಳಿಗಂತೂ 3 ಹೊತ್ತು ಪುಳಿಯೋಗರೆ ಕೊಟ್ಟರು ತಿಂತಾಳೆ, ದಿನ ಪೂರ್ತಿ ಕೊಟ್ಟರು ತಿಂತಾಳೆ, ಫುಲ್ಲು ವಾರ ಪೂರ್ತಿ ಕೊಟ್ಟರು ತಿಂತಾಳೆ. ಅಷ್ಟು ಇಷ್ಟ ಅವಳಿಗೆ. ಪರ್ಸ್ನಲಿ ನನಗೂ ಕೂಡ ಪುಳಿಯೋಗರೆ ಇಷ್ಟ, ಬಟ್ ಅವಳಷ್ಟು ತಿನ್ನಲ್ಲ ನಾವು. ಅವಾಗೆಲ್ಲ ಗಣೇಶ ಪುಳಿಯೋಗರೆ ಅಂದರೆ ಫುಲ್ಲು ಫೇಮಸ್ ಇತ್ತು ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ. ಬಟ್ ಇವಾಗ ಅಷ್ಟು ಏನೂ ಟೇಸ್ಟ್ ಬರೋಲ್ಲ. ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಇದು. ನನ್ನ ಮಗನ ಫೋಟೋ ನೋಡಿ, ಇವಾಗ ಒಂದು ರೀಸೆಂಟಾಗಿ ತೆಗೆದಿರೋ ಫೋಟೋ ಇದು. ಸಿಕ್ಕಾಬಟ್ಟೆ ಕ್ಯೂಟಾಗಿ ಕಾಣ್ತಿದ್ದ.
ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೇ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್ ಬಾಯ್.